ನಮಸ್ಕಾರ ಗೆಳೆಯರೆ. ಗಂಗಾ ನದಿಯು ಭಾರತದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ನದಿಯಾಗಿದೆ. ಇದನ್ನು ಭಾರತದ ಜೀವನಾಡಿ ಎಂದು ಕರೆಯಲಾಗುತ್ತದೆ. ಗಂಗಾ ನದಿಯು ಉತ್ತರಾಖಂಡದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಉದ್ಭವಿಸುತ್ತದೆ. ಇದರ ಮೂಲ ಸ್ಥಾನ ಗಂಗೋತ್ರಿ ಹಿಮನದಿಯ ಗೋಮುಖ ಎಂಬ ಗುಹೆ. ಆರಂಭದಲ್ಲಿ ಈ ನದಿಯು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ದೇವಪ್ರಯಾಗ ಎಂಬಲ್ಲಿ ಭಾಗೀರಥಿ ಮತ್ತು ಅಲಕಾನಂದ ನದಿಗಳು ಒಂದಾಗುತ್ತವೆ. ಈ ಎರಡು ನದಿಗಳ ಸಂಗಮದ ನಂತರವಷ್ಟೇ ಇದಕ್ಕೆ ಗಂಗಾ ಎಂಬ ಹೆಸರು ಬರುತ್ತದೆ. ಗಂಗಾ ನದಿಯ ಒಟ್ಟು ಉದ್ದ ಸುಮಾರು 2525 ಕಿಲೋಮೀಟರ್ಗಳು. ಇದು ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಗಂಗೆಯು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮೂಲಕ ಹರಿಯುತ್ತದೆ. ಯಮುನಾ, ಘಾಗ್ರಾ, ಗಂಡಕ್ ಮತ್ತು ಕೋಸಿ ಇದರ ಪ್ರಮುಖ ಉಪನದಿಗಳು. ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗುತ್ತವೆ. ಈ ಸಂಗಮ ಸ್ಥಾನವನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಗಂಗಾ ನದಿಯು ದಕ್ಷಿಣ ಏಷ್ಯಾದ ಅತಿದೊಡ್ಡ ನದಿ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದು ಭಾರತದ ಸುಮಾರು 25% ಭೂಭಾಗಕ್ಕೆ ನೀರು ಒದಗಿಸುತ್ತದೆ. ಗಂಗಾ ನದಿಯ ಜಲಾನಯನ ಪ್ರದೇಶವು ಅತ್ಯಂತ ಫಲವತ್ತಾದ ಮಣ್ಣನ್ನು ಹೊಂದಿದೆ. ಇದು ಕೋಟ್ಯಾಂತರ ಜನರ ಕೃಷಿ ಚಟುವಟಿಕೆಗೆ ಆಧಾರವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಗಂಗೆಯು ಪದ್ಮಾ ಮತ್ತು ಹೂಗ್ಲಿ ಎಂದು ಎರಡು ಕವಲುಗಳಾಗುತ್ತದೆ. ಪದ್ಮಾ ನದಿಯು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ. ಅಂತಿಮವಾಗಿ ಗಂಗಾ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹಿಂದೂ ಧರ್ಮದಲ್ಲಿ ಗಂಗೆಯನ್ನು ದೇವತೆ ಎಂದು ಪೂಜಿಸಲಾಗುತ್ತದೆ. ಗಂಗೆಯನ್ನು ಗಂಗಾ ಮಾತೆ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದವಳು. ಭಗೀರಥ ಮಹಾರಾಜನ ಕಠಿಣ ತಪಸ್ಸಿನ ಫಲವಾಗಿ ಗಂಗೆ ಭೂಮಿಗೆ ಬಂದಳು. ಗಂಗೆಯ ವೇಗವನ್ನು ತಡೆಯಲು ಶಿವನು ಅವಳನ್ನು ತನ್ನ ಜಡೆಯಲ್ಲಿ ಧರಿಸಿದನು. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯದ ಕೆಲಸ ಎಂಬ ನಂಬಿಕೆ ಇದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನ ಪಾಪಗಳೆಲ್ಲ ಪರಿಹಾರವಾಗುತ್ತವೆ ಎನ್ನಲಾಗುತ್ತದೆ. ಗಂಗಾ ಜಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಿ ಮನೆಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ವಾರಣಾಸಿ ಗಂಗಾ ನದಿಯ ದಂಡೆಯ ಮೇಲಿರುವ ಅತ್ಯಂತ ಹಳೆಯ ಮತ್ತು ಪವಿತ್ರ ನಗರ. ಹರಿದ್ವಾರದಲ್ಲಿ ನಡೆಯುವ ಗಂಗಾ ಆರತಿ ವಿಶ್ವ ಪ್ರಸಿದ್ಧವಾಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ಜರುಗುತ್ತದೆ. ಕುಂಭಮೇಳವು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನವಾಗಿದೆ. ಗಂಗೆಯ ತಟದಲ್ಲಿ ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ. ಭಾರತದ ಸಂಸ್ಕೃತಿ ಮತ್ತು ಇತಿಹಾಸ ಗಂಗೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಮರಣದ ನಂತರ ಚಿತಾಭಸ್ಮವನ್ನು ಗಂಗೆಯಲ್ಲಿ ವಿಸರ್ಜಿಸುವುದು ಮೋಕ್ಷಕ್ಕೆ ದಾರಿ ಎಂಬ ನಂಬಿಕೆ ಇದೆ. ಋಷಿಕೇಶವು ಸಾಹಸ ಕ್ರೀಡೆಗಳು ಮತ್ತು ಯೋಗಕ್ಕೆ ಪ್ರಸಿದ್ಧವಾದ ಗಂಗಾ ತೀರದ ತಾಣ. ಪುರಾಣಗಳಲ್ಲಿ ಗಂಗೆಯನ್ನು ವಿಷ್ಣುಪದಿ ಎಂದು ಕರೆಯಲಾಗಿದೆ. ಗಂಗೆಯ ದಂಡೆಯ ಮೇಲಿರುವ ಘಾಟ್ಗಳು ಸುಂದರವಾದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿವೆ. ದೀಪಾವಳಿಯ ಸಮಯದಲ್ಲಿ ಗಂಗಾ ನದಿಯಲ್ಲಿ ದೀಪಗಳನ್ನು ಬಿಡುವುದು ಒಂದು ಅದ್ಭುತ ದೃಶ್ಯ. ಗಂಗೆಯು ಭಾರತೀಯ ಸಾಹಿತ್ಯ ಮತ್ತು ಕವಿತೆಗಳಿಗೆ ಸ್ಫೂರ್ತಿ ಸೆಲೆಯಾಗಿದೆ. ಗಂಗಾ ನದಿಯ ನೀರಿಗೆ ಒಂದು ವಿಶಿಷ್ಟವಾದ ಗುಣವಿದೆ. ಈ ನೀರು ಎಷ್ಟು ವರ್ಷಗಳ ಕಾಲ ಇಟ್ಟರೂ ಕೆಡುವುದಿಲ್ಲ. ಇದರಲ್ಲಿ ಬ್ಯಾಕ್ಟೀರಿಯೋಫೇಜ್ ಎಂಬ ವಿಶೇಷ ವೈರಸ್ಗಳಿವೆ. ಇವು ನೀರಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತಿಂದು ಹಾಕುತ್ತವೆ. ಇದರಿಂದಾಗಿ ಗಂಗಾ ಜಲವು ನೈಸರ್ಗಿಕವಾಗಿ ಶುದ್ಧೀಕರಿಸಲ್ಪಡುತ್ತದೆ. ಗಂಗಾ ನದಿಯಲ್ಲಿ ಆಮ್ಲಜನಕದ ಪ್ರಮಾಣ ಅಧಿಕವಾಗಿರುತ್ತದೆ. ಈ ನದಿಯಲ್ಲಿ ಅಪರೂಪದ ಗಂಗಾ ಡಾಲ್ಫಿನ್ಗಳು ವಾಸಿಸುತ್ತವೆ. ಇವುಗಳನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಲಾಗಿದೆ. ಇವುಗಳು ಕಣ್ಣು ಕಾಣಿಸದ ಡಾಲ್ಫಿನ್ ಪ್ರಭೇದಗಳಾಗಿವೆ. ಗಂಗಾ ನದಿ ಪಾತ್ರದಲ್ಲಿ 100 ಜಾತಿಯ ಮೀನುಗಳು ಕಂಡುಬರುತ್ತದೆ. ಗಂಗಾ ಮುಖಜ ಭೂಮಿಯಲ್ಲಿರುವ ಸುಂದರಬನ್ ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಕಾಡು. ಇಲ್ಲಿ ಪ್ರಸಿದ್ಧ ಬೆಂಗಾಲ್ ಟೈಗರ್ಗಳು ವಾಸಿಸುತ್ತವೆ. ಗಂಗಾ ನದಿ ವ್ಯವಸ್ಥೆಯು ಜೀವವೈವಿಧ್ಯದ ಆಗರವಾಗಿದೆ. ಹಿಮಾಲಯದಿಂದ ಹರಿದು ಬರುವಾಗ ಇದು ಮಿನರಲ್ಗಳನ್ನು ಹೊತ್ತು ತರುತ್ತದೆ. ಗಂಗಾ ಬಯಲು ಪ್ರದೇಶವು ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರದೇಶಗಳಲ್ಲಿ ಒಂದು. ನದಿಯ ಮೆಕ್ಕಲು ಮಣ್ಣು ಕೃಷಿಗೆ ಅತ್ಯುತ್ತಮವಾಗಿದೆ. ಇಲ್ಲಿ ಗೋಧಿ, ಭತ್ತ ಮತ್ತು ಕಬ್ಬನ್ನು ಹೇರಳವಾಗಿ ಬೆಳೆಯಲಾಗುತ್ತದೆ. ನದಿಯು ಹರಿಯುವ ಹಾದಿಯಲ್ಲಿ ಅನೇಕ ಜಲಪಾತಗಳನ್ನು ಸೃಷ್ಟಿಸುತ್ತದೆ. ಗಂಗಾ ನದಿಯ ಪರಿಸರವು ಅನೇಕ ವಲಸೆ ಹಕ್ಕಿಗಳಿಗೆ ಆಶ್ರಯ ತಾಣವಾಗಿದೆ. ನದಿಯ ಹರಿವು ಋತುಮಾನಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಪ್ರಸ್ತುತ ಗಂಗಾ ನದಿಯು ತೀವ್ರವಾದ ಮಾಲಿನ್ಯವನ್ನು ಎದುರಿಸುತ್ತಿದೆ. ಕೈಗಾರಿಕೆಗಳ ವಿಷಕಾರಿ ತ್ಯಾಜ್ಯಗಳು ನದಿಯನ್ನು ಸೇರುತ್ತಿವೆ.
ನಗರಗಳ ಕೊಳಚೆ ನೀರು ಕೂಡ ನದಿಯ ದಂಡೆಯನ್ನು ಹಾಳು ಮಾಡುತ್ತಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳು ನದಿಯ ಜೀವಚರಗಳಿಗೆ ಕಂಟಕವಾಗಿವೆ. ನದಿಯ ಮಾಲಿನ್ಯ ತಡೆಯಲು ಭಾರತ ಸರ್ಕಾರ ನಮಾಮಿ ಗಂಗೆ ಯೋಜನೆ ಆರಂಭಿಸಿದೆ. ಈ ಯೋಜನೆಯಡಿ ನದಿಯ ಶುದ್ಧೀಕರಣ ಕಾರ್ಯ ನಡೆಯುತ್ತಿದೆ. ಗಂಗೆಯನ್ನು ಉಳಿಸುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. ಗಂಗಾ ನದಿಗೆ ಜೀವಂತ ವ್ಯಕ್ತಿ ಎಂಬ ಕಾನೂನಾತ್ಮಕ ಸ್ಥಾನಮಾನ ನೀಡಲಾಗಿದೆ. ಅಂದರೆ ನದಿಗೆ ಹಾನಿ ಮಾಡುವುದು ಮನುಷ್ಯನಿಗೆ ಹಾನಿ ಮಾಡಿದಂತೆ ಅಪರಾಧ. ನದಿಯ ಮೇಲಿರುವ ಅಣೆಕಟ್ಟುಗಳು ನದಿಯ ಸಹಜ ಹರಿವಿಗೆ ಅಡ್ಡಿಯಾಗುತ್ತಿವೆ. ತೆಹರಿ ಅಣೆಕಟ್ಟು ಗಂಗಾ ನದಿಯ ಮೇಲೆ ಕಟ್ಟಲಾದ ಪ್ರಮುಖ ಅಣೆಕಟ್ಟು. ಜಾಗತಿಕ ತಾಪಮಾನದಿಂದಾಗಿ ಗಂಗೋತ್ರಿ ಹಿಮನದಿ ಕರಗುತ್ತಿದೆ. ಇದು ಭವಿಷ್ಯದಲ್ಲಿ ನದಿಯ ನೀರಿನ ಮಟ್ಟ ಕಡಿಮೆಯಾಗುವ ಆತಂಕ ಮೂಡಿಸಿದೆ. ಗಂಗಾ ನದಿಯ ಸ್ವಚ್ಛತೆಗಾಗಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಶ್ರಮಿಸುತ್ತಿವೆ. ಗಂಗೆಯು ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತದೆ. ಈ ನದಿಯು ಸಾರಿಗೆ ಮತ್ತು ಪ್ರವಾಸೋದ್ಯಮಕ್ಕೂ ಸಹಕಾರಿಯಾಗಿದೆ. ಗಂಗಾ ನದಿಯ ರಕ್ಷಣೆ ಎಂದರೆ ಭಾರತದ ಭವಿಷ್ಯದ ರಕ್ಷಣೆ ಎಂದರ್ಥ. ನದಿ ತೀರದಲ್ಲಿ ಗಿಡಗಳನ್ನು ನೆಡುವುದರಿಂದ ಮಣ್ಣಿನ ಸವಕಳಿ ತಡೆಯಬಹುದು. ಗಂಗೆಯನ್ನು ಪವಿತ್ರವಾಗಿ ಕಾಣುವಷ್ಟೇ ಸ್ವಚ್ಛವಾಗಿಯೂ ಇಟ್ಟುಕೊಳ್ಳಬೇಕು. ಗಂಗಾ ನದಿ ಎಂದಿಗೂ ಭಾರತದ ಹೆಮ್ಮೆಯ ಸಂಕೇತವಾಗಿ ಉಳಿಯಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.